ಇವತ್ತು ನಮ್ಮ 10th ಇಯರ್ ಎಂಗೇಜ್ಮೆಂಟ್ ಆ್ಯನಿವರ್ಸರಿ ಅಂತ ಹೇಳಿದ್ದೆ. ಬೆಳಗ್ಗೆಯಿಂದ ವಿಡಿಯೋನ ನೋಡ್ಕೊಂಡು ಬಂದಿದ್ದೀರಾ, ದೇವಸ್ಥಾನಕ್ಕೆ ಹೋಗಿದ್ದು ಎಲ್ಲ. ಈಗ ಟೈಮ್ ಬಂದು 9 o'clock ಆಗ್ತಾ ಇದೆ. ಹಸ್ಬೆಂಡ್ ಕೇಕ್ ತೊಗೊಂಡ್ಬರ್ತೀನಿ ಅಂತ ಹೇಳಿದರು. 10th ಇಯರ್ ಎಂಗೇಜ್ಮೆಂಟ್ ಆ್ಯನಿವರ್ಸರಿ ಅಲ್ವಾ, ಹಾಗಾಗಿ ಕೇಕ್ ತೊಗೊಂಡು ಬರ್ತೀನಿ ಅಂತ ಹೇಳಿದ್ರು. ನಾನು ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅವ್ರಿಗಿನ್ನೂ ಹೇಳಿಲ್ಲ, ಅವರಿಗೂ ಕೂಡ ಸರ್ಪ್ರೈಸು. ಹಾಗೆ ಮನೇಲಿ ಸ್ವಲ್ಪ ಫುಡ್ ಎಲ್ಲ ಪ್ರಿಪೇರ್ ಮಾಡೋಣ, ಮಶ್ರೂಮ್ ಬಿರಿಯಾನಿ, ಫಿಶ್ ಫಿಂಗರ್ಸ್ ಎಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಯಾಕೋ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗ್ತಾಯಿದೆ ಈಗ ಸದ್ಯದಲ್ಲಿ. ಮತ್ತು ಚಳಿ ಅಲ್ಲ, ಈಗ ಕೋಲ್ಡ್ ಇರೋದ್ರಿಂದ ನನಗೆ ಸ್ವಲ್ಪ ಕೋಲ್ಡ್ ಬರಲ್ಲ, ಮಳೆ ಎಲ್ಲ ಇದೆಯಲ್ಲ, ಹಾಗಾಗಿ ಸ್ವಲ್ಪ ತಲೆನೋವು ಬರೋದು ಆ ಥರ ಎಲ್ಲ ಆಗ್ತಾಯಿತ್ತು. ಪರವಾಗಿಲ್ಲ. ರಾಯಲ್ ಬ್ಲೂ ಇಂದ ಫುಡ್ಡನ್ನು ಆರ್ಡ್ರ್ ಮಾಡಿದ್ದೀನಿ. ರಾಯಲ್ ಬ್ಲೂದು ಫುಡ್ಡು ನಮ್ಮ 3 ಜನಕ್ಕೂ ತುಂಬಾ ಇಷ್ಟ ಆಗುತ್ತೆ. ಹಾಗೆಯೇ ಅಲ್ಲಿನ ಸ್ಪೆಷಲ್ ಐಟಮ್ಸ್ ಎಲ್ಲ ನಮ್ಗೆ ತುಂಬಾ ಇಷ್ಟ ಆಗುತ್ತೆ. ಮತ್ತು ನಮಗೆ ನಿಯರ್ ಕೂಡ ಇರೋದ್ರಿಂದ ಅಲ್ಲಿಂದ ಫುಡ್ ಆರ್ಡ್ರ್ ಮಾಡಿದ್ದೀನಿ. ಇನ್ನೇನು ಫುಡ್ ಬರುತ್ತೆ. ಹಾಗೆ ಹಸ್ಬೆಂಡ್ ಕೂಡ ಬರ್ತಾರೆ. ಹಸ್ಬೆಂಡ್ ಕೇಕ್ ತೊಗೊಂಡ್ಬರ್ತೀನಿ ಅಂತ ಹೇಳಿದ್ದಾರೆ. ಹಾಗೆ ಫುಡ್ ಏನೇನು ತರಿಸ್ತೀನಿ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇನ್ನೇನು 5 minutesಗೆ ಬರುತ್ತೆ. ಹಾಗೆ ರಾಯಲ್ ಬ್ಲೂ ಹೋಟೆಲ್ ನಿಮಗೆ 3-4 kilometers ಸುತ್ತಮುತ್ತ ಇದ್ದರೆ ನೀವು ಆರ್ಡರ್ ಮಾಡಿ ಫುಡ್ಡನ್ನು ತರಿಸ್ಬೋದು. ಹಾಗೆ ನಾನು ಇವತ್ತು ಕೂಡ ಆರ್ಡ್ರ್ ಮಾಡಿದ್ದೀನಿ. ಹಾಗೆ ನಾನು ರೆಡಿ ಆಗಿದ್ದೀನಿ. ಇದೇನು ಹೊಸ ಸ್ಯಾರಿ ಅಲ್ಲ, ಇದನ್ನು ನಾನು 2018 ಅನ್ಸುತ್ತೆ ತೊಗೊಂಡಿದ್ದು, ಮೀಶೋನಲ್ಲೇ ತೊಗೊಂಡಿದ್ದು. ತುಂಬಾ ಚೆನ್ನಾಗಿದೆ. ಸೀರೆ ವೈಸು ಪರ್ಫೆಕ್ಟಾಗಿ ನೀಟಾಗಿ ಕುತ್ಕೊಳ್ಳುತ್ತೆ. ಇದಕ್ಕೆ ಸಪ್ರೇಟ್ ಬ್ಲೌಸ್ ಇದೆ, ಆದರೆ ಆ ಬ್ಲೌಸು ಈಗ ಸ್ವಲ್ಪ ಸರಿ ಹೋಗೋದಿಲ್ಲ, ಅದಕ್ಕೆ ಇದೇ ಬ್ಲೌಸು ಎಲ್ಲ ಸ್ಯಾರಿಗೂ ಇದೇ ಬ್ಲೌಸ್ ಹಾಕೊಳ್ಳೋದು. ಇದೇ ಬ್ಲೌಸ್ನ ಮ್ಯಾಚ್ ಮಾಡಿದ್ದೀನಿ, ವೇರ್ ಮಾಡಿದ್ದೀನಿ. ತುಂಬಾ ಕಂಫರ್ಟಬಲ್ ಆಗಿದೆ. ಇದೊಂಥರ ಜೂಟ್ ಸ್ಯಾರಿ ಅಂತಲೂ ಹೇಳ್ಬೋದು, ಕಾಟನ್ ಸಿಲ್ಕ್ ಅಂತಲೂ ಹೇಳ್ಬೋದು. ತುಂಬಾ ಚೆನ್ನಾಗಿದೆ, ಕಾಂಬಿನೇಷನ್ ಚೆನ್ನಾಗಿದೆ. ಪಿಂಕ್ ಮತ್ತು ಬ್ಲೂ ಅಲ್ಲಿ ಇತ್ತು. ನಾನು ಪಿಂಕ್ ತೊಗೊಂಡೆ, ನನಗೆ ಪಿಂಕ್ ತುಂಬಾ ಇಷ್ಟ ಆಗುತ್ತೆ ಅಂಥೇಳಿ ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ. ಹಾಗೆ ಕ್ಯಾಂಡಲ್ ಲೈಟ್ ಡಿನ್ನರ್ ಹೇಗೆ ಮಾಡ್ತೀವಿ, ಹಸ್ಬೆಂಡ್ ಮತ್ತು ನಾನು ಮಾತಾಡೋದು, ನಾವು ಕೇಕ್ ಕಟ್ ಮಾಡೋದು ಎಲ್ಲ ಕೂಡ ನಿಮ್ಮ ಜೊತೆ ಮುಂದೆ ಶೇರ್ ಮಾಡ್ಕೋತೀನಿ. ಹೇಗೆಲ್ಲ ಇರುತ್ತೆ ಅಂತ ಮುಂದೆ ವಿಡಿಯೋ ನಾನು ನೋಡ್ತಾ ಹೋಗಿ. ಹಸ್ಬೆಂಡ್ ಬಂದಿದ್ದಾರೆ, ಕೇಕ್ ತಗೊಂಡು ಬಂದಿದ್ದಾರೆ. ಏನು ಸ್ಪೆಷಲ್ ಕೇಕ್ ಎಲ್ಲ ತಂದಿದ್ದೀರಾ? ಎಂಗೇಜ್ಮೆಂಟ್ ಆ್ಯನಿವರ್ಸರಿ 10th ಇಯರ್ದು. ಡಾಲ್ಫಿನ್ ಇಂದ ಕೇಕ್ ತಗೊಂಡು ಬಂದಿದ್ದಾರೆ. ನಾನೇ ಚಿಕ್ಕದಾಗಿ ತಗೊಂಡು ಬನ್ನಿ ಅಂತ ಹೇಳಿದ್ದೆ. 1/2 kg ಕೇಕ್ ತಗೊಂಡು ಬಂದಿದ್ದಾರೆ. ಬ್ಲ್ಯಾಕ್ ಫಾರೆಸ್ಟ್ ಸಿಂಪಲ್ ಆಗಿ ಡಿಸೈನ್ ಮಾಡಿದ್ದಾರೆ. ಹಾಗೆ ಹೋಟೆಲ್ ರಾಯಲ್ ಬ್ಲೂ ಇಂದ ಫುಡ್ ಆರ್ಡರ್ ಮಾಡಿದೆ ಅಂತ ಹೇಳಿದೆ. ಫುಡ್ ಕೂಡ ಬಂತು. ಬಟನ್ ಓನ್ ಆರ್ಡರ್ ಮಾಡಿದ್ದೆ. ಇದು ಚಿಕನ್ ಸೂಪು, ಮಟನ್ ಬಿರಿಯಾನಿ. ಇದು ರಾಯಲ್ ಬ್ಲೂ ಸ್ಪೆಷಲ್ ಚಿಕನ್ನು. ನಾನು ಓಪನ್ ಮಾಡಿ ತೋರಿಸ್ತೀನಿ. ಇನ್ನು ಲೇಟು ನಾವು ಡಿನ್ನರ್ ಮಾಡೋದು. ಇದು ಸೂಪಿಗೆ ಮೊಸರು ಬಜ್ಜಿ ಕೊಟ್ಟಿದ್ದಾರೆ. ಹಾಗೆ ಇದು ಸಲಾಡ್ ಕೊಟ್ಟಿದ್ದಾರೆ, ಅವ್ರದ್ದು ಸ್ಪೆಷಲ್ ಸಲಾಡ್ ಅದು. ಇದು ಬಟರ್ ಚಿಕನ್ ಕೊಟ್ಟಿದ್ದಾರೆ. ಇಷ್ಟು ಆರ್ಡ್ರ್ ಮಾಡಿ ತರಿಸಿದ್ದೀನಿ. ನಾವು ಫುಡ್ಡು ಸರ್ವ್ ಮಾಡ್ಕೋಬೇಕಾದ್ರೆ ತೋರಿಸ್ತೀನಿ ಏನೆಲ್ಲ ಫುಡ್ ಇದೆ, ಹೇಗೆಲ್ಲ ಇದೆ, ಟೇಸ್ಟ್ ಹೇಗೆಲ್ಲ ಇದೆ ಅನ್ನೋದನ್ನು ಹೇಳ್ತೀನಿ. ಹಸ್ಬೆಂಡ್ ಕೇಕ್ ತಂದಿದ್ದಾರೆ, ಕೇಕ್ ಕಟ್ ಮಾಡ್ತೀವಿ. ನಮ್ಮ 10th ಇಯರ್ ಎಂಗೇಜ್ಮೆಂಟ್ ಆ್ಯನಿವರ್ಸರಿ ಅಂತ ಹೇಳಿದೆ. ಈಗೆಲ್ಲ ಟ್ರೆಂಡಿಂಗಲ್ಲಿದೆ ಎಂಗೇಜ್ಮೆಂಟ್ ಆ್ಯನಿವರ್ಸರಿ ಮಾಡಿಸ್ಕೊಳ್ಳೋದು, ಆದರೆ ಎವ್ರಿ ಇಯರ್ ಮಾಡ್ಕೋತಾರೆ. ನಮ್ಮದು 10th ಇಯರ್ ಆಗಿರೋದ್ರಿಂದ ನಾವು ಮಾಡ್ಕೋತಾ ಇದ್ದೀವಿ ಎಂಗೇಜ್ಮೆಂಟ್ ಆ್ಯನಿವರ್ಸರಿಯನ್ನು. ಎಲ್ಲರೂ ಆರೈಸಿ ಸಮ್ಮು ಕ್ಯಾಂಡಲ್ ಹಚ್ತಾ ಇದ್ದಾನೆ. ಎಲ್ಲರೂ ಒಂದೊಂದು ಹಚ್ತೀವಿ. ಕ್ಯಾಂಡಲ್ ಹಾರಿಸಲ್ಲ, ಎಲ್ಲರೂ ಹಚ್ಬಿಡ್ತಾನೆ. ಇಲ್ಲ, ಯಾರಾದ್ರೂ ಒಂದು ವಿಶ್ ಮಾಡ್ಕೊಂಡಿಬ್ರು ಅದು ಊದಬೇಕು. ಊದಲ್ಲ ನಾವು. ಹ್ಯಾಪಿ ಆನಿವರ್ಸರಿ ಟು ಯು ಬೋತ್. ಹ್ಯಾಪಿ ಆನಿವರ್ಸರಿ ಟು ಯು ಬೋತ್. ಹ್ಯಾಪಿ ಆನಿವರ್ಸರಿ ಟು ಯು ಬೋತ್. ಹ್ಯಾಪಿ ಆನಿವರ್ಸರಿ. ಥ್ಯಾಂಕ್ ಯು. ಸೇಮ್. ಹ್ಯಾಪಿ ಆನಿವರ್ಸರಿ. ಎಂಗೇಜ್ಮೆಂಟ್ ಆನಿವರ್ಸರಿ ಆಗಿರೋದ್ರಿಂದ ರಿಂಗ್ ಎಕ್ಸ್ಚೇಂಜ್ ಮಾಡ್ಕೋತೀವಿ. ಹೊಸದೇನಲ್ಲ ರಿಂಗು, ಮನೇಲಿರೋದೇ ಎಕ್ಸ್ಚೇಂಜ್ ಮಾಡ್ಕೋತಾ ಇದೀವಿ. ಹೊಸದಾಗಿ ರಿಂಗ್ ಏನೋ ತರಕ್ ಆಗಿಲ್ಲ. ಬನ್ನಿ, ಊಟ ಕಾಯ್ತಾ ಇದೆ. ಊಟ ಕಾಯಿಸ್ಬಾರ್ದು, ಊಟ ವೆಯ್ಟ್ ಮಾಡ್ತಾ ಇದೆ. ಬನ್ನಿ ಊಟ ಮಾಡೋಣ. ಹಾಗೆ ಅವ್ರಿಗೆ ಸರ್ಪ್ರೈಸ್ ಇದೆ, ಅದಿನ್ನೂ ಹೇಳಿಲ್ಲ, ರಿವೀಲ್ ಮಾಡಿಲ್ಲ. ಏನ್ ಸರ್ಪ್ರೈಸ್ ಅನ್ನೋದು ಕೂಡ ಅವ್ರಿಗೆ ಕೊಡ್ತೀವಿ. ಸರ್ಪ್ರೈಸ್ ಬನ್ನಿ, ನಿಮಗೂ ಹೇಳ್ತೀನಿ ಏನು ಸರ್ಪ್ರೈಸ್ ಅಂತ. ಫುಡ್ ಎಲ್ಲ ರೆಡಿ ಆಗಿದೆ. ಸ್ಟಾರ್ಟರು
ಸೂಪು, ಡೆಸರ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಕ್ಯಾಂಡಲ್ ಕೂಡ ಇದು ಮನೇಲೇ ಇತ್ತು, ಲ್ಯಾಂಪು, ಅದನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಇದು ಕ್ಯಾಂಡಲ್ಸು ನಿಮಗೆ ಸ್ಟೋರ್ಸ್ ಎಲ್ಲ ಸಿಗುತ್ತೆ 5-10 ರುಪೀಸ್ಗೆ, ಅದನ್ನೇ ಯೂಸ್ ಮಾಡ್ಕೊಂಡಿದ್ದೀನಿ. ಹೀಗೆ ಟೇಬಲ್ ಡೆಕೋರೇಷನ್ ಮಾಡ್ಕೊಂಡಿದ್ದೀನಿ. ಏನೂ ಅಷ್ಟಾಗಿ ಮಾಡಿಲ್ಲ, ಸಿಂಪಲಾಗಿ ಮಾಡಿದ್ದೀನಿ. ಹಸ್ಬೆಂಡ್ನ ಹಾಗೆ ವಾಕಿಂಗ್ ಅಂತ ಹೊರಗಡೆ ಕಳಿಸಿದ್ದೆ. ಬನ್ನಿ ಅವರಿಗೆ ಹೇಗೆ ಸರ್ಪ್ರೈಸ್ ಆಗುತ್ತೆ ಲೈಟ್ ಆಫ್ ಮಾಡಿ ತೋರಿಸ್ತೀನಿ. ಹಸ್ಬೆಂಡ್ ವಾಕಿಂಗ್ ಹೋಗಿದ್ರು, ಬಂದರು ಅನಿಸುತ್ತೆ. ಬಂದರು, ಬನ್ನಿ ನಿಮಗೆ ಒಂದು ಸರ್ಪ್ರೈಸ್ ಇದೆ. ಬನ್ನಿ 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 ಹೇಳ್ತೀನಿ. ಕ್ಯಾಂಡಲ್ ಲೈಟ್ ಡಿನ್ನರ್ ಅಷ್ಟೇ ತರಿಸಿರೋದನ್ನ ಹೇಳಿದೆ ಅವ್ರಿಗೆ. ಕ್ಯಾಂಡಲ್ ಲೈಟ್ ಡಿನ್ನರ್ ಅಂತ ಏನೂ ಹೇಳಿರಲಿಲ್ಲ. ನಮಗೆ ಚೇಂಜಸ್ ಆಗುತ್ತೆ ಕ್ಯಾಂಡಲ್ ಲೈಟ್ ಡಿನ್ನರು, ಈ ಥರ ಹೊರಗಡೆ ಹೋಗೋದು, ಊಟಕ್ಕೆ ಹೋಗೋದು ಅದೆಲ್ಲ ಇದ್ದರೆ ನಮ್ಮ ಬ್ಯುಸಿ ಲೈಫಲ್ಲಿ ಈ ಥರ ಎಲ್ಲ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಊಟ ಮಾಡ್ತಾ ಹೇಳ್ತೀನಿ. ಸರ್ವ್ ಮಾಡ್ಕೋತೀವಿ. ಫಸ್ಟ್ ಸರ್ವ್ ಮಾಡ್ಕೊಂಡಿದ್ದೀವಿ, 3 ಜನ ಸರ್ವ್ ಮಾಡ್ಕೊಂಡಿದ್ದೀವಿ. ಕ್ಯಾಂಡಲ್ ಲೈಟ್ ಡಿನ್ನರ್ಗೆ ರೆಡಿ ಆಗಿದ್ದೀವಿ. ಆ್ಯಕ್ಚುಲಿ ಕ್ಯಾಂಡಲ್ ಲೈಟ್ ಡಿನ್ನರ್ ಯಾಕೆ ಮಾಡಬೇಕು ಅಂದರೆ, ಈಗ ನನ್ನ ಲೈಫಲ್ಲಿ ನಾನು ಬ್ಯುಸಿ ಇರ್ತೀನಿ, ಅವ್ರ ಲೈಫಲ್ಲಿ ಅವರು ಬ್ಯುಸಿ ಇರ್ತಾರೆ. ನಮಗೆ ಒಂಚೂರು ಚೇಂಜ್ ಓವರ್ ಬೇಕು ಅನ್ನೋದಕ್ಕೋಸ್ಕರ ಹೊರಗಡೆ ಊಟಕ್ಕೆ ಹೋಗೋದು, ಈ ಥರ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡೋದು, ಹಾಗೆ ಟ್ರಿಪ್ಗಳಿಗೆ ಹೋಗೋದು, ಆ ಥರ ಎಲ್ಲ ಮಾಡ್ತೀವಿ. ನಾವು ಕ್ಯಾಂಡಲ್ ಲೈಟ್ ಡಿನ್ನರ್ನ ಹೊರಗಡೆ ಹೋಗಿ ಮಾಡ್ತೀವಿ ಅಂದರೆ ತುಂಬಾ ಖರ್ಚಾಗುತ್ತೆ. ಹಾಗಾಗಿ ಮನೇಲೇ ಸಿಂಪಲಾಗಿ ನೀವೇ ಮನೇಲಿ ಫುಡ್ ಪ್ರಿಪೇರ್ ಮಾಡಿಕೊಂಡು, ಕ್ಯಾಂಡಲ್ಸ್ ಎಲ್ಲ ಸಿಗುತ್ತೆ, ಅದನ್ನೆಲ್ಲ ರೆಡಿ ಮಾಡಿಕೊಂಡು ನೀವು ಮನೇಲೇ ಕ್ಯಾಂಡಲ್ ಲೈಟ್ ಡಿನ್ನರನ್ನು ಮಾಡ್ಬೋದು. ನಾನು ಸಿಂಪಲ್ಲಾಗಿ ಅರೇಂಜ್ ಮಾಡಿದ್ದೀನಿ. ಫುಡ್ ಪ್ರಿಪೇರ್ ಮಾಡೋಕ್ಕಾಗಿಲ್ಲ, ಹೊರಗಡೆಯಿಂದ ಫುಡ್ ತರಿಸಿದೆ. ಡೈನಿಂಗ್ ಟೇಬಲೇ ಬೇಕು ಅಂತ ಏನಿಲ್ಲ. ನಾವು ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡೋದಕ್ಕೆ ಕೆಳಗಡೆ ಟೇಬಲ್ಲು ಅಥವಾ ಕೆಳಗಡೆ ಒಂದು ಕಾರ್ಪೆಟನ್ನು ಹಾಸ್ಕೊಂಡು ನಾವು ಕ್ಯಾಂಡಲ್ ಎಲ್ಲ ಇಟ್ಕೊಂಡು ಫುಡ್ಡೆಲ್ಲ ಇಟ್ಕೊಂಡು ಅರೇಂಜ್ ಮಾಡಿಕೊಂಡು ನಾವು ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡೋದ್ರಿಂದ ತುಂಬಾ ಖುಷಿ ಆಗುತ್ತೆ. ಇಬ್ರಿಗೂ ಚೇಂಜ್ ಓವರ್ ಇರುತ್ತೆ. ಮಕ್ಕಳಿದ್ರೆ ಮಕ್ಕಳನ್ನು ಇರಿಸ್ಕೊಂಡು ಕ್ಯಾಂಡಲ್ ಲೈಟ್ ಡಿನ್ನರನ್ನು ಮಾಡಿ ತುಂಬಾ ಚೆನ್ನಾಗಿ ಅನಿಸುತ್ತೆ. ನಮ್ಮ ಲೈಫಲ್ಲಿ ಒಂದು ಸ್ವಲ್ಪ ಚೇಂಜಸ್ ಅನ್ನೋದು ಬರುತ್ತೆ. ನನಗೆ ತುಂಬಾ ಇಷ್ಟ. ನಾನು ಮಾಡ್ತಾ ಇರ್ತೀನಿ, ಆದರೆ ವಿಡಿಯೋ ಅಷ್ಟಾಗಿ ಮಾಡಿರಲ್ಲ, ಯಾವಾಗೂ ಮಾಡಿದಾಗೆ ಮಾಡಿರಲ್ಲ. ಆಲ್ರೆಡಿ ಒಂದ್ಸಲಿ ನನ್ನ ಆ್ಯನಿವರ್ಸರಿ ವಿಡಿಯೋದಲ್ಲಿ ಕ್ಯಾಂಡಲ್ ಲೈಟ್ ಡಿನ್ನರ್ದು ವಿಡಿಯೋ ಮಾಡಿದೆ. ಹಾಗಾಗಿ ಮತ್ತೆ ಬೇಡ ಅಂತ ಅನ್ನಿಸ್ತಾಯಿತ್ತು, ಹಾಗಾಗಿ ವಿಡಿಯೋ ಮಾಡ್ತಾ ಇರಲಿಲ್ಲ. ಈಗ ಮತ್ತೆ ಇವತ್ತು 10th ಇಯರ್ ಆ್ಯನಿವರ್ಸರಿಗೆ ಆ್ಯಕ್ಚುಲಿ ಬೇರೆ ಪ್ಲ್ಯಾನ್ ಇತ್ತು, ಬೇರೆ ಕಡೆ ಕ್ಯಾಂಡಲ್ ಲೈಟ್ ಡಿನ್ನರ್ಗೆ. ಬೇಡ ಅಂತ ಹೇಳಿ, ಯಾಕೆ ಜಾಸ್ತಿ ಸುಮ್ಮನೆ ಖರ್ಚು ಅಂತ ಹೇಳಿ ಮನೇಲೇ ಮಾಡೋಣ ಅಂತ ಹೇಳಿ ಮಾಡಿದ್ದೀನಿ. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ಈ ಥರ ಕ್ಯಾಂಡಲ್ ಲೈಟ್ ಡಿನ್ನರ್ಸ್ ಎಲ್ಲ ಮಾಡೋದಕ್ಕೆ. ಮತ್ತು ಹಸ್ಬೆಂಡ್ ಆ್ಯಂಡ್ ವೈಫ ಇಬ್ಬರೇ ಮಾಡಬೇಕು ಅಂತ ಏನಿಲ್ಲ. ನಿಮ್ಮ ಫ್ಯಾಮಿಲಿನೆಲ್ಲ ಕೂರಿಸ್ಕೊಂಡು ನೀವು ಆರಾಮಾಗಿ ಟೇಬಲಲ್ಲಿ ಮಾತಾಡಿಕೊಂಡು ನೀವು ಫುಡ್ಡನ್ನು ಟೇಸ್ಟ್ ಮಾಡಿ ನಿಮಗೆ ಫ್ಯಾಮಿಲಿಗೆ ಟೈಮ್ ಕೊಟ್ಟಂಗೆ ಅನಿಸುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಹಸ್ಬೆಂಡ್ ಆ್ಯಂಡ್ ವೈಫ್ ಇದ್ದರೆ ನೀವು ಕೂಡ ನಿಮ್ಮನ್ನು ಗಂಡ ಹೆಂಡತಿ ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಮಕ್ಕಳಿದ್ರೆ ಮಕ್ಕಳನ್ನ ಕೂರಿಸ್ಕೊಂಡು ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡಿ ನಿಮ್ಮ ಫ್ಯಾಮಿಲಿ ಬಗ್ಗೆ ನಿಮಗೆ ಸ್ವಲ್ಪ ಟೈಮ್ ಕೊಡಿ, ನಿಮ್ಮ ಫ್ಯಾಮಿಲಿ ಬಗ್ಗೆ ಮಾತಾಡಿ. ಯಾವಾಗಲೂ ಅವ್ರ ಮನೆ ವಿಷಯ, ಇವ್ರ ಮನೆ ವಿಷಯ, ಅದಂತೆ ಇದಂತೆ ಅಂತ ಮಾತಾಡ್ತಾ ಇರ್ತೀವಿ. ಈ ಥರ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡಿದಾಗ ನೀವು ನಿಮ್ಮ ಮನೆ ಬಗ್ಗೆ, ನಿಮ್ಮ ಮನೆ ಫ್ಯಾಮಿಲಿ ಹೇಗೆಲ್ಲ ಇದೆ, ಹೇಗೆಲ್ಲ ಇರಬೇಕು ಮುಂದೆ ಅನ್ನೋದನ್ನು ನೀವು ಟೈಮ್ ಕೊಟ್ಕೊಂಡು ಮಾತಾಡಿಕೊಂಡು ಊಟ ಮುಗಿಸಿ ತುಂಬಾ ಚೆನ್ನಾಗಿ ಅನಿಸುತ್ತೆ. ನಾವು ಕ್ಯಾಂಡಲ್ ಲೈಟ್ ಡಿನ್ನರ್ ಹೇಗೆಲ್ಲ ಮಾಡಿದ್ದೀನಿ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ ಊಟ ಶುರು ಮಾಡೋಣ, ವೆಯ್ಟ್ ಮಾಡಬಾರ್ದು. Through the highways till my shadow turns to sun rays, and on we'll go through the wastelands, through the highways, and on we'll go.
ಈ ವಿಡಿಯೋದಲ್ಲಿ ನಮ್ಮ 10th ಇಯರ್ ಎಂಗೇಜ್ಮೆಂಟ್ ಆನಿವರ್ಸರಿ ಹೇಗೆಲ್ಲ ಮಾಡ್ಕೊಂಡ್ವಿ ಅನ್ನೋದನ್ನ ನೋಡಿದೀರಾ. ಹಾಗೆ ಲಾಸ್ಟ್ ವಿಡಿಯೋದಲ್ಲಿ ನಾವು ದೇವಸ್ಥಾನಕ್ಕೆ ವಿಸಿಟ್ ಮಾಡಿದ್ವಿ. ಆ ವಿಡಿಯೋನ ಯಾರೆಲ್ಲ ನೋಡಿಲ್ಲ ಆ ವಿಡಿಯೋನು ಕೂಡ ನೋಡ್ಕೊಂಡು ಬನ್ನಿ. ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ ನೋಟಿಫಿಕೇಶನ್ ಬರುತ್ತೆ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಖುಷಿಯಾಗಿರಿ. ನಮಸ್ಕಾರ.